ಸಾಕು 15 ತಿಂಗಳ ಕರ ಹಾಲಲ್ಲೂ ದಕ್ಷತೆಯಾಗಿ ಚೆನ್ನಾಗಿ ಅಣ್ಣ ಈ ಊರಿಗೆ ಏನಾದ್ರು ಹೆಸರಿಟ್ಟಿದ್ದೀರಾ? ಇದಕ್ಕೂ ಹೆಸರಿಟ್ಟಿಲ್ಲ ಅಣ್ಣ, ಮಾಡಬೇಕು ಅಂತ ಇದ್ದೀನಿ. ಏನು ಹೆಸರಿಡಬೇಕು ಅನ್ಕೊಂಡಿದ್ದೀರಾ? ಇದಕ್ಕೆ ಯಾವ್ದಾದ್ರು ಒಳ್ಳೆ ಹೆಸರಿಡೋಣ ಅಂತ ಇದ್ದೀನಣ್ಣ. ಏನಾದ್ರು ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನ ಅದನ್ನ ಇದು ಮಾಡ್ಕೊಂಡಿಲ್ಲ. ಬರ್ತಡೇ ಮಾಡ್ಬೇಕು, ಬರ್ತಡೇ ಮಾಡೋಣ ಅಂತ ಇದ್ದೀನಿ. ಒಂದ್ ಸ್ವಲ್ಪ ಏನೇನೋ ಇದು ಮಾಡಕ್ ಹಿಡಿದಿಲ್ಲ. ಇನ್ನ ಇದು ಓರಿ ಮನೇಲಿ ಹುಟ್ಟಿರೋದ ತಂದಿದ್ದ? ಅಣ್ಣ ನಮ್ಮೂರಿಗೆ ಹುಟ್ಟಿದ್ದೆ ಇದು. ನಿಮ್ಮೂರಿಗೆ? ನಮ್ಮೂರಲ್ಲೇ ತಗೊಂಡ್ರ? ಏನ್ ಬೆಲೆ ಆಗಿತ್ತು ಅವತ್ತು? 1 ಲಕ್ಷ ತಗೊಂಡೆ ಅಣ್ಣ. ಕರಿನಲ್ಲ? ಕರಿನಲ್ಲಿ. ಇವತ್ತು ಏನ್ ಏಜ್ ಆಗಿದೆ? ಇವತ್ತು ಇದು 15 ತಿಂಗಳ ಕರ. 15 ತಿಂಗಳ ಕರ. 15 ತಿಂಗಳ ಕರ. ಅಲ್ಲಾಗಿದ್ಯಾ? ಇನ್ನ ಅಲ್ಲಾಗಿಲ್ಲ ಸರ್, ಆದಲ್ಲು. ಹಾಲಲ್ಲು 15 ತಿಂಗಳು. ಎಷ್ಟು ಏಜ್ ಆಗೋದಕ್ಕೆ ಎಲ್ಲ ಆಗುತ್ತೆ ಇದಕ್ಕೆ? ಇದು 2.5 ವರ್ಷ ಬೇಕು. 2.5 ವರ್ಷ. ಇದ್ರ ಅಕ್ಕ 3 ವರ್ಷಕ್ಕೆ ಅಲ್ಲಾಗದೆ. ಇದ್ರ ಅಕ್ಕ ಇಲ್ಲೇ ನಮ್ಮೂರಲ್ಲೇ ಇದೆ. ಇದ್ರ ಅಕ್ಕ 2.5 ಲಕ್ಷ ಕೇಳೋರ ಅದನ್ನ. ಇದ್ರ ಅಕ್ಕನ್ನ? ಇದ್ರ ಅಕ್ಕನ್ನ. ಇದು ನಿಮ್ ಮನೆ ತಳಿ? ನಮ್ಮ ಮನೆ ತಳಿ. ನಿಮ್ ಮನೆ ಹಳೆ ಓರಿದ? ಹಳೆ ಓರಿ ಹುಟ್ಟಿದ್ದು. ಅದಕ್ಕೆ ಸಣ್ಣ ಕರಿನಲ್ಲಿ ನನ್ ಕಣ್ಣು ಬೀಳ್ತು. ತಡಿ ಇದ್ದೇ ಹಿಡಿ ಬಡಿಕೊಳ್ಳೋಣ ಅಂದ್ಬಿಟ್ಟು ಅವನು ಪಟ್ಟು ಮಾಡ್ದ. 1 ಲಕ್ಷನೇ ಕೊಟ್ಟು ಕುಡಿಯೋ ಕರ ಇಟ್ಕೊಂಡೆ. ಹಿಡ್ಕೊಂಡ್ರ? ನನ್ನ ಹತ್ರ 2 ಲಕ್ಷ ಕೇಳವ್ರೆ ಇವತ್ತಿಗೆ. ಕೊಡಲ್ಲ? ಕೊಟ್ಟಿಲ್ಲ. ನಾನು 3.5 ಲಕ್ಷ ಹೇಳ್ಕೊಂಡು 2 ಲಕ್ಷ ಬಂಧನ ಮಾಡಿದ್ರು, ಕೊಟ್ಟಿಲ್ಲ. ನಿಮ್ದು ಹಳೆ ಬ್ಲಡ್ ಲೈನ್ ಇದು ಇಲ್ಲ ಏನಾದ್ರು ಬೇರೆನಾ? ಇದು ಹಳೆ ನಿಮ್ಮೂರಿಗೆ ಹುಟ್ಟಿರೋದ? ನಮ್ಮೂರಿಗೆ ಹುಟ್ಟಿದೆಯಾ? ನೀವು ಅದನ್ನ ಎಲ್ಲಿಂದ ತಗೊಂಡಿದ್ರ? ಅದು ನಮ್ಮೂರಿಗೆ ಹುಟ್ಟಿದೆಯಾ? ಅದ ಗಣೇಶಪುರದಿಂದ ತಗೊಂಡಿದ್ದೆ. ಅದು ಈಗ ಆರು ಬೆಲೆ ಕೊಟ್ಟಿದ್ದೀನಿ. ಕನಕಪುರದ ಹತ್ರ? ಕನಕಪುರದ ಹತ್ರ. ಈಗ ಶ್ರೀಕಂಠಪ್ಪ CR7 ಇದ್ದಿತ್ತು. ಈಗ ಶ್ರೀಕಂಠಪ್ಪ ಹೋದೆ. ಶ್ರೀಕಂಠಪ್ಪ ತಮಿಳ್ನಾಡಿಗೆ? ತಮಿಳ್ನಾಡಿಗೆ ಭಾರಿ ಚೆನ್ನಾಗಿ ಮಾಡ್ದವನು. ಈಗ ಅವನು ಕಂಬು ಗಿಂಬೆಲ್ಲ ಮಾಡಿಸ್ 1,70,76,000 ಕೊಟ್ಟಿದೆ. ಇದು ಇವಾಗ ಏನ್ ಬೆಲೆ ಕೊಡ್ತೀರಾ ಬಂದ್ರೆ ಫೈನಲ್? ಇದು 2.5 ಲಕ್ಷಕ್ಕೆ ಬಂದ್ರೆ ಕೊಡ್ತೀನಿ. 2.5 ಲಕ್ಷಕ್ಕೆ ಬಂದ್ರೆ ಕೊಡ್ತೀರಾ? ಇವಾಗ ಈ ಓರಿ ಬಗ್ಗೆ ಏನ್ ಹೇಳ್ತೀರಾ ನೀವು? ಈ ಓರಿ ಬಗ್ಗೆ ಏನಿಲ್ಲ ಅಣ್ಣ, 15 ತಿಂಗಳ ಕರ, ಚೆನ್ನಾಗಿ ಬೆಳೀತದೆ. ಇದು ಅಲೆ 2 ತಾವು ಪ್ರೈಸ್ ತಗೋತು. ಯಾವ ಜಾತ್ರೆಯಲ್ಲಿ? ಮಾವಡಿ ಪಸೆ, ಐಗುಡಿ ಎಲ್ಲ ಪ್ರೈಸ್ ತಗೊಂಡದೆ. ಹಾಲಲ್ಲಿ ಈ ಓರಿ ನಾವು ಚೆನ್ನಾಗಿ ಬೆಳ್ಸೋಣ, ಚೆನ್ನಾಗಿ ಎಲ್ಲೆಲ್ಲೂ ಹೆಸರಾಯ್ತದಲ್ಲ ಅಂತ ಮಾಡಿಕೊಂಡಿದ್ದೀರಾ? ಬೆಲೆಯಲ್ಲಿ ಬಂದ್ರು ಕೊಡ್ತೀರಾ? ಅದಕ್ಕೆ ಓರಿ ಇದು ಚೆನ್ನಾಗಿ ಇನ್ನ 1 ವರ್ಷ ಬೇಕಣ. ಅಲ್ಲ ಬೇಕಾರೆ ಇನ್ನ 1 ವರ್ಷ ಬೇಕು. 1 ವರ್ಷಕ್ಕೆ ನಮ್ಮ ಕೈ ಎಕರೆ ಬೆಳೀತದೆ. ಅದರಿಂದ ಚೆನ್ನಾಗಿ ಸಾಕು ಮಾಡಿಕೊಂಡಿದ್ದೀನಿ. ಇನ್ನ ನನಗೆ ಬಿಟ್ಟಿಲ್ಲ, ಹಸಿನ ಮೇಲೆ ಬಿಟ್ಟಿಲ್ಲ. ಇನ್ನ ಬಿಟ್ಟಿಲ್ಲ. ನೀವು ಯಾವ ಏಜ್ ಬಿಡ್ತೀರಾ ಹಸಿನ ಮೇಲೆ? 2 ಆಗಲಿ ಅಂತ ಕಾಯ್ತಾ ಇದ್ದೀನಿ. 2 ಆದ್ಮೇಲೆ ಬಿಡ್ತೀರಾ? ಹಂಗಾರೆ 2 ಆದ್ಮೇಲೆ ಇವಾಗ ಓರಿ ಈ ಉದ್ದಪ್ಪನ ಇದೆಯಲ್ಲ, ಕರುಗಳು ಇದೇ ತರ ಬೀಳ್ಬೇಕು ಅಂತ ಗೊತ್ತಾಗುತ್ತೆ? ಇದೇ ತರ ಬೀಳ್ತವೆ ಅಂತ ಬಿಡೋದು. ಇವಾಗ ನೀವು ಇದ್ರಲ್ಲಿ 3 ಸುಳಿ ಇರ್ಬೇಕು ಅಂತಾರೆ ಬೀಜದವರಿಗಳಲ್ಲಿ. 3 ಸುಳಿ ಇದ್ರೆ ಬೆಟರಾ ಇಲ್ಲ ಅಂದ್ರೆ ಹಣೆ ಮ್ಯಾಗಳು ಸುಳಿ ನೋಡಿ, ಇಲ್ಲಿ ತಾಯಿ ಸುಳಿ, ಅಲ್ಲೊಂದು ಸುಳಿ ಇರ್ತದೆ ಬೆನ್ನ ಮೇಲೆ. ಇವು 3 ಸುಳಿ ಇದ್ರೆ ಮಾತ್ರ ಬೆಟರ್. ಈ ಎಲ್ಲೆಲ್ಲೋ ಸುಳಿ ಇವೆ, ಆ ಸುಳಿ ಊರುಗಳನ್ನೆಲ್ಲ ತಂದ್ಬಿಡ್ತಾರೆ. ಕಾಯಮ ನೋಡ್ಬೇಕು, ಮತ್ತಿ ಇರಬಾರ್ದು, 2 ರೇಖ್ ಇರ್ಬೇಕು, ಕತ್ತು ಮೂತಿ ಜಾತಿಲಿ ತೋರಿಸ್ಬೇಕು. 3 ಸುಳಿ ಇದ್ರೆ ಬೆಸ್ಟ್ ಬೀಜದವರಿಗಳಿಗೆ. ಅದ್ ಬಿಟ್ಟು ಬೇರೆ ಸುಳಿ ಓರಿ. ಇನ್ನೇನ್ ಹೇಳ್ತೀರಾ ಈ ಓರಿ ಬಗ್ಗೆ? ಏನ್ ಹೇಳೋಣ, ನಾವು ಹಾಲು ಸಾಕ್ತಾ ಇದೀವಿ. ಕರಿನಲ್ಲಿ ಮೇನ್ ಪೋಷಣೆ ಮಾಡ್ಬೇಕು ಪ್ರಕಾರ. ಹಾಲು ಹಾಲೇ ಬಿಡ್ತಾ ಇದೀಯಾ ಅಂತಾರೆ. ನಾನು ಇನ್ನ ಬಿಟ್ಟಿಲ್ಲ ಅಣ್ಣ. ಅದನ್ನ ಸಂಕ್ರಾಂತಿ ಗಂಟ ನೋಡೋಣ ಅನ್ಕೊಂಡಿದ್ದೀನಿ. ಸಂಕ್ರಾಂತಿಯಿಂದ ಆಚೆ ಬಿಡಕ್ಕೆ ಹಿಡಿತೀನಿ. ಹಸಿಮೇಲೆ ಬಿಡ್ತೀರಾ? ಅಲ್ಲಾಗ್ಲಿ ಬಿಡ್ಲಿ, ಆಮೇಲೆ ಬಿಡ್ತೀನಿ. ಹಾಲೇ ಪ್ರಯತ್ನ ಮಾಡೋದೆ. ಇದು ಎಲ್ಲೆಲ್ಲೂ ಹೆಸರಾಯ್ತಾ ಇದೆ, ನೋಡೋಣ ಇನ್ನ ವರ್ಷ ಸಾಕಣ ಅಂತ ಇದ್ದೀನಿ. ಸರಿ ನೋಡ್ರಿ, ಇವಾಗ ಈ ಲೊಕೇಶನ್ ಬರ್ಬೇಕು ಅಂದ್ರೆ ಅಡ್ರೆಸ್ ಹೇಳಿ. ಹಂಗೆ ನಿಮ್ದು? ದೊಡ್ಡ ಗಂಗವಾಡಿ, ರಾಮನಗರ ತಾಲೂಕು, ಕೂಟ್ಕಲ್ ಹೋಬಳಿ, ದೊಡ್ಡ ಗಂಗವಾಡಿ. ಓರಿ ಪುಟ್ಸಾಮಣ್ಣ. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ಫೋನ್ ನಂಬರ್ ನಂಗೆ ಹೇಳಕ್ಕಲ್ಲ. 7676 42 9069. ಓರಿ ಪುಟ್ಸಾಮಣ್ಣ ಅವ್ರದ್ದು ನೋಡಿ, ಒಳ್ಳೆ ಜಾತಿ ಕುಲದಲ್ಲಿರೋ ಓರಿಗಳು ಕಟ್ಟಿತಾ ಇದ್ದಾರೆ.
ಯಾರಾದರೂ ಕ್ರಾಸಿಂಗ್ ಬರಬೇಕಾದ್ರೆ ದೊಡ್ಡಗಂಗವಾಡಿ ಅವರು ನೋಡ್ಕೊಂಡು ಬನ್ನಿ. ಹಂಗೆ ಇದು ಸೇಲ್ಗೂ ಕೊಡ್ತಾರೆ. 2.5 ಲಕ್ಷ ಫೈನಲ್ ಬಂದರೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಕಾಪಿ ಮಾಡಿಸ್ತೀನಿ.